ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ರಂಗು ಕಸ್ತೂರಿ ಅವರ ಜೊತೆಯಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆಯಾಗಿ ಇಲ್ಲಿ ಚಿಂಚೋಳಿ ತಾಲೂಕು ಕಲಬುರಗಿ ಜಿಲ್ಲೆ ಶಾದಿಪುರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಬಂದಿದ್ದೇವೆ. ಇಲ್ಲಿ ಒಬ್ಬರು ದೊಡ್ಡ ರೈತರು ಸತ್ಯನಾರಾಯಣ ನತ್ಲೂರಿ ಅವರು ಇದ್ದಾರೆ. ಇವರು ಒಂದು ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಆಗಿ ಒಂದು ಒಳ್ಳೆ ರೀತಿಯಿಂದ ರೈತರಿಗೆ ಅನುಕೂಲ ಆಗ್ತಿಗೆ ನೋಡಲಿಕ್ಕೆ ಇರ್ತಕ್ಕಂಥದ್ದು 110 ಎಕರೆಯಲ್ಲಿ ಒಂದು ಮಾವು ಬೆಳೆದಿದ್ದಾರೆ. ಅದರಲ್ಲಿ ಕೆಲವೊಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ತಾಯಿದ್ದಾರೆ. ಬೇರೆ ಕಡೆ ಯುರೋಪ್ ಕಂಟ್ರಿಗಾಗಲಿ ಮತ್ತು ಸಿಂಗಾಪುರ್ಗಾಗಲಿ ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಕೆಲವೊಂದು ನಮ್ಮ ಲೋಕಲ್ ಜನರಿಗೂ ಬೇಕಾಗ್ತಕ್ಕಂಥದ್ದು ಹಣ್ಣನ್ನು ಕೂಡ ಬಿಡ್ತಾರೆ. ಅದಕ್ಕಾಗಿ ಒಂದು ಗಿಡದಲ್ಲಿ ಅರ್ಧ ಎಕ್ಸ್ಪೋರ್ಟ್ ಮಾಡ್ತಾರೆ, ಅರ್ಧ ನಮಗೆ ಬೇಕಾಗ್ತಕ್ಕಂಥದ್ದು ಎಲ್ಲ ಕಾಯಿಗಳನ್ನು ಬಿಡ್ತಾರೆ. ಇದರಲ್ಲಿ ನಾವು ನೋಡೋದು ಏನಪ್ಪ ಅಂತಂದರೆ ಇವ್ರದ್ದು ವಿಶೇಷತೆ ಏನಂದರೆ, ಇಷ್ಟು ದೊಡ್ಡ ಫಾರ್ಮ್ ಇದ್ರೂ ಕೂಡ ಯಾವುದೇ ರೀತಿ ಕಳೆ ನಿಯಂತ್ರಣಕ್ಕಾಗಿ ಒಂದು ಕಳೆನಾಶಕಗಳನ್ನು ಬಳಸೋದಿಲ್ಲ. ಇದು ಪ್ರಮುಖವಾಗಿ ಇರತಕ್ಕಂಥದ್ದು. ಇದಕ್ಕೆ ಬೇಕಾಗ್ತಕ್ಕಂಥ ಏನು ಮಷಿನರೀಸ್ ಅದಾವೆ ಎಲ್ಲ ಅವುಗಳನ್ನೇ ತಯಾರು ಮಾಡ್ಕೊಂಡಿದ್ದಾರೆ. ಕೆಲವೊಂದು ಅವೇ ಮಾಡಿಫೈ ಮಾಡಿಕೊಂಡು ಅವರು ಉಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಗೊಬ್ಬರಗಳ ನಿರ್ವಹಣೆಗೆ ಲೋಕಲ್ ಕೆಲವೊಂದು ಆಕಳುಗಳನ್ನೆಲ್ಲ ಕಟ್ಟಿದ್ದಾರೆ ಇವರು. ಅದಕ್ಕೆ ಆಕಳಿಂದ ಬರ್ತಕ್ಕಂಥ ಹೆಂಡಿ ಅದಕ್ಕೆ ಒಂದು ಎನ್ರಿಚ್ ಮಾಡ್ತಾರೆ. ಅದಕ್ಕೆ ನಮ್ಮ ಟ್ರೈಕೋಡರ್ಮಾ ಆಗಲಿ, ಬಯೋ NPK ಆಗಲಿ ಇಂಥವೆಲ್ಲ ಕೂಡಿಸಿ ಹೆಚ್ಚಿಗೆ ಎನ್ರಿಚ್ ಮಾಡಿ ಅವು ಭೂಮಿಗೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಅದ್ರ ಜೊತೆಯಾಗಿ ಹಸಿರಲ್ಲಿ ಗೊಬ್ಬರವನ್ನು ಹಾಕಿ ಅಲ್ಲೇ ಮೊಗ್ಗು ಹೊಡೆದು ಅದು ಭೂಮಿಯ ಒಂದು ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ಆ ರೀತಿಯಾಗಿ ಅನುಕೂಲ ಮಾಡಿಕೊಡ್ತಾರೆ ಇವರು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇರ್ತಕ್ಕಂಥದ್ದು ನೀರು ನಿರ್ವಹಣೆ. ನೀರು ಬಹಳಷ್ಟು ಜನರಿಗೆ ನೀರು ನಿರ್ವಹಣೆ, ನಮ್ಮ ಕಡಿಮೆ ನೀರು ಅದಾವೋ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದೆ. ಇಲ್ಲಿ ನಾವು ನೋಡಿದಾಗ ಪೂರಾ 110 ಎಕರೆನೂ ಕೂಡ ಒಂದು ಡ್ರಿಪ್ ಇರಿಗೇಷನ್ ಪದ್ಧತಿಯಲ್ಲಿದೆ. ಬೇಸಿಗೆಯಲ್ಲಿ ಡ್ರಿಪ್ ಪೈಪ್ಗಳನ್ನೆಲ್ಲ ತೆಗಿತಾರೆ. ಯಾವಾಗದು ಕಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತ್ರ ಡ್ರಿಪ್ ಹಾಕಿ ಅವಶ್ಯಕತೆ ಇದ್ದಾಗ ನೀರು ಬಿಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಇದಕ್ಕೂ ಕೂಡ ಆಳುಗಳು ಭಾಳಷ್ಟು ಕಡಿಮೆ ಬೇಕಾಗ್ತವೆ. ಆಮೇಲೆ ಇನ್ನೊಂದು ಬರ್ತಕ್ಕಂಥ ಪ್ರಮುಖವಾಗಿ ಇರ್ತಕ್ಕಂಥ ಸಮಸ್ಯೆ ಅಂದರೆ ಕಾಯಿಗಳಿಗೆ ರೋಗ ಬರೋದು ಅಥವಾ ಕೀಟ ರೋಗ ಬರೋದು. ಇದನ್ನು ಕೂಡ ಆದಷ್ಟು ಒಂದು ಏನು ಕೀಟನಾಶಕಗಳನ್ನು ಬಳಸದೇ ಉಪಯೋಗ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ ಇವರಪ್ಪ ಅಂತೇಳಂತಂದರೆ, ಹೂವು ಆದಮೇಲೆ ಅಂದರೆ ಕಾಯಿ ಆದಮೇಲೆ ಯಾವುದೇ ರೀತಿಯಿಂದ ಕೀಟನಾಶಕಗಳನ್ನು ನಾವು ಬಳಸೋದಿಲ್ಲ. ಮುಂಚಿತವಾಗಿ ಕೆಲವೊಂದು ಬಳಸ್ತಿದ್ದಾವೆ, ಅದನ್ನು ಕೂಡ ಕೆಲವೊಂದು ಪ್ರಮಾಣದಲ್ಲಿ ಮಾತ್ರ. ಹೆಚ್ಚಿಗೆ ಆದಾಗ ಇವ್ರು ಲೂರ್ಗಳನ್ನು ತಯಾರು ಮಾಡ್ತಾರೆ. ಫ್ರೂಟ್ ಫ್ಲೈದೇ ಒಂದು ಮೇಜರ್ ಕಾಯಿ ನೊಣ ಅಂತ ಏನು ಕರಿತೀವಲ್ಲ ಅದಕ್ಕೆ ನಿರ್ವಹಣೆಗಾಗಿ ನಾನು ಕೇಳಿದೆ, ಏನು ಮಾಡ್ತೀರಿ ಇಷ್ಟೊಂದು ದೊಡ್ಡದು ಅಂತೇಳಿ. ಅವರು ಮೋಹಕ ಬಲೆಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಅದರ ಜೊತೆಯಾಗಿ ಅವರೂ ಕೂಡ ಒಂದು ಮೋಹಕ ಬಲೆ ಒಳಗಿಂದ ಲೂರ್ ತಯಾರು ಮಾಡ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಹಣ್ಣಾಗಿದ್ದ ಕಾಯಿಗಳನ್ನು ಕೆಳಗೆ ಬೀಳಾರ್ದಂಗೆ ನೋಡ್ತಾರೆ. ಯಾಕಂದರೆ ಅದನ್ನೇ ಮುಖ್ಯವಾಗಿ ಇರ್ತಕ್ಕಂಥ, ಅದರಿಂದನೇ ಕಾಯಿ ನೊಣ ಬರೋದ್ರಿಂದ ಒಂದು ಕಾಯಿ ನಮಗೆ ಇಷ್ಟು ದೊಡ್ಡ ಒಂದು ಫೀಲ್ಡ್ನಲ್ಲಿ ಒಂದು ಕಾಯಿ ಕೆಳಗೆ ಬಿದ್ದಿರೋದನ್ನು ನಾವು ನೋಡಿರಂಗಿಲ್ಲ. ಇಂಥ ಕ್ವಾಲಿಟಿಯಾಗಿ ಒಂದು ಕೀಟ ನಿರ್ವಹಣೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಏನು ಮಾಡ್ತಾಯಿದ್ದಾರೆ, ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಅದು ₹2 ಒಂದು ಬ್ಯಾಗ್ ಅಂತ ಸಿಗ್ತದೆ. ನಾವು ನೋಡಿರ್ತೀವಿ ಇದನ್ನು. ಆ ಚೀಲ ಅದು ಅರ್ಬಿದೆ ಇದು ಇರ್ತೈತೆ, ಬಯೋಡಿಗ್ರೇಡೇಬಲ್ ಚೀಲ ಇರ್ತೈತಿ. ಅದಕ್ಕೆ ಗಾಳಿ ಮಾತ್ರ ಒಳಗೆ ಹೋಗ್ಬೋದು, ಹುಳುಗಳು ಯಾವುದೇ ರೀತಿಯಿಂದ ಒಳಗೆ ಹೋಗ್ಲಾರ್ದಂಗೆ ಇರ್ತೈತೆ. ಇಂಥ ಚೀಲಗಳನ್ನು ಅವರು ಒಂದು 50ರಿಂದ 100 ಗ್ರಾಮ್ ಏನು ಕಾಯಿ ಆಗ್ತೈತಲ್ಲ ಆ ಒಂದು ಸಮಯದಲ್ಲಿ ಕಟ್ತಾರೆ. ಅದಕ್ಕೆ ಕಟ್ಟಿ ಪೂರಾ ದಪ್ಪ ಆಗುವವರೆಗೇನು ಕಾಯಿ ಬಿಡ್ತಾರೆ. ಆಮೇಲೆ ಅದನ್ನು ತೊಗೊಂಬಂದು ನಾವು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಇಲ್ಲೆಲ್ಲ ತಂದು ಆಮೇಲೆ ಇಥಿಲಿನ್ ಒಂದು ಗ್ಯಾಸಕ್ಕೆ 100 ppm ಇರ್ತಕ್ಕಂಥ ಇಥಿಲಿನ್ ಗ್ಯಾಸಕ್ಕೆ ಒಂದು ಎಕ್ಸ್ಪೋಜರ್ ಮಾಡ್ತಾರೆ. ಅದನ್ನು ಎಕ್ಸ್ಪೋಸ್ ಮಾಡಿ ಈ ಥರ ಎಲ್ಲ ನಮ್ಮದು ಚೇಂಬರ್ನಾಗ ಇರ್ತದೆ, ಇಲ್ಲಿ ಇಥಿಲಿನ್ ಗ್ಯಾಸ್ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿ ಸರಿಯಾಗಿ ಇಥಿಲಿನ್ ಗ್ಯಾಸ್ ಆದ ಕೂಡಲೇ ಏನು ಮಾಡ್ತಾರೆ, ಆಮೇಲೆ ಈ ಒಳ್ಳೆ ರೀತಿಯಿಂದ ಒಂದು ಪ್ಯಾಕ್ ಮಾಡ್ತಾರೆ. ಇವ್ರದೇ ಒಂದು ಬ್ರ್ಯಾಂಡ್ ಮಾಡ್ತಾರೆ. ಕನಿಷ್ಠಪ್ಪ ಅಂತಂದ್ರೆ ಒಂದು ಅರ್ಧದಷ್ಟು ನಮ್ಮದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತೈತೆ, ಅರ್ಧ ನಮ್ಮ ಜನರು ಬೇಕಾಗ್ತೈತಿ ಅಂತೇಳಿ ಅದೇ ಕ್ವಾಲಿಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ಮ ಜನಕ್ಕೂ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇದನ್ನು ನೋಡಿ ನಮಗೆ ಭಾಳಷ್ಟು ಒಂದು ಖುಷಿ ಆಗಿದ್ದ ಒಂದು ವಿಚಾರ. ಇವರು ಒಂದು ಏನು ಹೇಳ್ತಾರಪ್ಪ, ರೈತ ಬಾಂಧವರು ಈ ಥರ ಇರಬೇಕಾಗಿತ್ತಂದ್ರೆ ಮೊದಲು ಅದ್ರ ಬಗ್ಗೆ ಜ್ಞಾನ ತೆಗೆದುಕೊಳ್ಬೇಕು. ನೀವು ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೆ ಅದಕ್ಕೆ ಸಂಪೂರ್ಣವಾಗಿ ಒಂದು ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಮುಖಾಂತರ ಆಗಲಿ ಅಥವಾ ತೋಟಗಾರಿಕೆ ಇಲಾಖೆ ಮುಖಾಂತರ ಎಲ್ಲಿ ಜ್ಞಾನ ಸಿಗ್ತೈತೆ ಅಲ್ಲಿ ತೆಗೆದುಕೊಂಡು ಸರಿಯಾದ ರೀತಿಯಿಂದ ಮಾಡಿದ್ರಪ್ಪ ಅಂತಂದ್ರೆ ನಾವು ಒಳ್ಳೆ ರೀತಿಯಿಂದ ಆದಾಯ ಪಡಿಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೂ ಇವತ್ತು ಈ ಒಂದು ನೋಡಿ ಇಷ್ಟೊಂದು ವಯಸ್ಸಿನಲ್ಲಿ ಇವರು ರಿಟೈರ್ಡ್ ಆದಮೇಲೆ ಇದೆಲ್ಲ ಮಾಡಿದ್ದಾರೆ. ಇದನ್ನು ನೋಡಿ ಯುವಕರಿಗೆಲ್ಲ ಒಂಥರ ಇನ್ಸ್ಪಿರೇಷನ್, ಮೋಟಿವೇಶನ್ ಆದಂಗೆ ಆಗ್ತಿದೆ. ಸಾಕಷ್ಟು ಅವರು ಆಸಕ್ತಿ ತೊಗೊಂಡು ಮಾಡ್ತಾರೆ. ನಾವು ಆ್ಯಕ್ಚುಲಿ ನಮ್ಮದು ಒಂದು ದೊಡ್ಡದೆಲ್ಲ ತಿರುಗಾಡೋಕೆ ಒಂದು ಬೊಲೆರೋ ಗಾಡಿ, ಆಫೀಸಿದ ಗಾಡಿ ಹೋಗ್ತೈತಿ ಅಂತ ಮಕ್ಕಳಿದ್ದು ಅವ್ರು ಬ್ಯಾಡ್ರಿ ಅಂದರು. ಸಣ್ಣದೊಂದು ಕಾರ್ ಇದೆ, ಯಾಕಪ್ಪ ಅಂತ ಕೇಳಿದ್ರೆ ಹಣ್ಣುಗಳೆಲ್ಲ ಬಡದು ಅದಕ್ಕೆ ಡ್ಯಾಮೇಜ್ ಆಗ್ತವೆ, ಅದಕ್ಕೆ ನಾವು ಒಂದು ಸ್ಪೆಷಲ್ ತಿರುಗಾಡುವಂಥ ಒಂದು ಕಾರ್ನ ಇಟ್ಟಿದ್ದಾರೆ. ಇದು ಕೂಸಿಗೆ ಜೋಪಾನ ಮಾಡ್ದಂಗೆ ಮಾಡ್ತಾರೆ. ಒಂದು ಗೆರಿ ಕೂಡ ಇದ್ರ ಮೇಲೆ ಬೀಳಾರ್ದಂಗೆ ಒಂದು ನೋಡ್ಕೋತಾರೆ. ಈ ರೀತಿಯಿಂದ ನಾವು ಕಾಳಜಿ ಮಾಡಿದೆವಪ್ಪ ಅಂದ್ರೆ ಆದಾಯ ತೊಗೊಳ್ಳಿಕ್ಕೆ ಒಳ್ಳೇದಾಗ್ತೈತಿ. ಎಲ್ಲರೂ ಇದೇ ರೀತಿಯಿಂದ ಮಾಡೋಣ ಅಂತೇಳಿ ಹೇಳ್ತೇವೆ. ಇಲ್ಲಿ ಅವ್ರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕೂ ಧನ್ಯವಾದಗಳು. ಅವಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿನೂ ಇರ್ತೈತೆ ಇವರಿಗೆ ಅಂತ ಹೇಳಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಕೃಷಿ ಮಾಡಿರಿ ಅಂತೇಳಿ ಹೇಳಿ ಕೇಳಿಕೊಂಡು ಎಲ್ಲರಿಗೆ ನಮಸ್ಕಾರ.